ಹಾಯ್ ಗೆಳೆಯರೆ, ನಮಸ್ಕಾರ. ಬೆಂಗಳೂರು ಅಂದಮೇಲೆ ಜನಗಳಿಗೆ ಮನೆಗಳಿಗೆ ಜಾಗ ಇಲ್ಲ, ಇನ್ನು ಕಾರ್ಗಳಿಗೆ ಜಾಗ ಇರುತ್ತಾ? ಹಾಗಾಗಿಯೇ ಬಹುತೇಕ ಬೆಂಗಳೂರಿಗರು ತಮ್ಮ ಕಾರುಗಳನ್ನು ತಮ್ಮ ಮನೆ ಮುಂದೆ ಇರುವಂತಹ ರಸ್ತೆಯಲ್ಲಿ ಯಾವುದಾದ್ರೂ ಮರದ ನೆರಳಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಇಲ್ಲೊಬ್ಬ ಹುಡುಗ ಇದ್ದಾನೆ, ಆತ ಪ್ರತಿದಿನ ಕಾರ್ ತೊಳೆಯೋಕೆ ಬರ್ತಾನೆ. ಅವನಿಗೇನು ಇದೇ ದಿನ ಬಂದು ಕಾರ್ ತೊಳಿಬೇಕು ಅಂತ ಏನಿಲ್ಲ. ಅವನು ಇದೇ ಏರಿಯಾದಲ್ಲಿರೋದ್ರಿಂದ ಬರ್ತಾನೆ, ಕಾರ್ ಚೆಕ್ ಮಾಡ್ತಾನೆ, ಏನಾದರೂ ಗಲೀಜಾಗಿದ್ದರೆ ಕ್ಲೀನ್ ಮಾಡಿ ಹೋಗ್ತಾನೆ. ಇದು ಮುಂಚೆನೇ ಎಲೆ ಉದುರುವಂಥ ಸಮಯ, ಅಂದರೆ ಬೇಸಿಗೆ. ಒಂದಿನ ಬಂದು ಕ್ಲೀನ್ ಮಾಡಿ ಹೋಗಿದ್ದ, ಇನ್ನೊಂದು ದಿನ ಬಂದು ನೋಡಿದ್ರೆ ಅವತ್ತು ಕ್ಲೀನ್ ಮಾಡ್ತಾ ಇದ್ದ. ಅವನನ್ನು ನೋಡಿ ನಾನು ಸ್ವಲ್ಪ ಅವನಿಗೆ ಸಮಾಧಾನ ಆಗಲಿ ಅನ್ನೋ ರೀತಿ ಹೇಳಿದೆ, ಏನು ಗುರು ದಿನ ಬಂದು ಕ್ಲೀನ್ ಮಾಡ್ತಿದೀಯಾ? ಈ ಮರ ಇದೆಯಲ್ಲ, ಅಯ್ಯೋ ಶಿವನೇ ಸಾಕು, ಈ ಬೇಸಿಗೆ ಬಂದುಬಿಟ್ರೆ ಎಲೆಗಳು ಉದುರಿ 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 ಜಾಸ್ತಿ ಕೆಲಸ ಆಗುತ್ತೆ ಅಲ್ವಾ ಅಂತ. ನಾನು ನನ್ನ ಮಾತಿಂದ ಆತ ಖುಷಿ ಆಗ್ತಾನೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅಲ್ಲಾಗಿದ್ದೆ ಬೇರೆ. ಆತ ಏನನ್ಬೇಕು, ಅಣ್ಣ ಏನಣ್ಣ, ಮರ ಅಂತ ಅಂದರೆ ಪ್ರಕೃತಿ ಅಲ್ವಣ, ಪ್ರಕೃತಿ ಅಂದ್ರೆ ಏನಣ್ಣ, ಸಮಯಕ್ಕೆ ಸರಿಯಾಗಿ ಗಿಡ ಚಿಗುರಬೇಕು, ಮರ ಆಗಬೇಕು, ಮರದಲ್ಲಿ ಹೂ ಬಿಡಬೇಕು, ಕಾಯಿ ಆಗಬೇಕು, ಹಣ್ಣಾಗಬೇಕು, ಎಲೆ ಉದಿರಬೇಕು, ಅದನ್ನೇ ಅಲ್ವಣ ಪ್ರಕೃತಿ ಅನ್ನೋದು. ಬರೀ ನಮ್ಮ ಕೆಲಸ ಜಾಸ್ತಿ ಆಗುತ್ತೆ ಅಂತ ಪ್ರಕೃತಿ ಮಾಡ್ತಾ ಇರೋದು ತಪ್ಪು, ಪ್ರಕೃತಿ ತನ್ನ ನಿಯಮನೇ ಬದಲಾಯಿಸ್ಕೋಬೇಕು ಅಂತ ಅನ್ನೋದು ಎಷ್ಟು ತಪ್ಪಲ್ವಾ ಅಂತ. ಇದೇ ಮೊದಲ ಬಾರಿಗೆ ಅವನ ಪ್ರಬುದ್ಧತೆಯ ಮಾತಿಗೆ ನಾನು ಅವನ ಎದುರುಗಡೆ ಚಿಕ್ಕವನಾಗಿ ಹೋದೆ. ಧನ್ಯವಾದಗಳು.